ದಂತಹಾರದ ರಾಜಕುಮಾರ. ಒಬ್ಬ ರಾಜ ಇದ್ದ. ಅವನಿಗೆ 2 ಹೆಂಡತಿಯರಿದ್ದರು. ಹಿರಿಯ ರಾಣಿ ಶ್ರೀಮತಿ, ಕಿರಿಯ ರಾಣಿ ಸನ್ಮತಿ. ಕಿರಿಯ ರಾಣಿ ತುಂಬಾ ಚೆಲುವೆಯಾಗಿದ್ದಳು, ಗುಣವತಿಯೂ ಆಗಿದ್ದಳು. ರಾಜ ಅವಳನ್ನು ಹೆಚ್ಚು ಪ್ರೀತಿಸುತ್ತಿದ್ದ. ಇದರಿಂದಾಗಿ ಹಿರಿಯ ರಾಣಿಗೆ ಕಿರಿಯ ರಾಣಿಯಲ್ಲಿ ಹೊಟ್ಟೆ ಕಿಚ್ಚು ಇತ್ತು. ಸಮಯ ಸಂದಿತು. ಕಿರಿಯ ರಾಣಿ ಬಸುರಿಯಾಗಿದ್ದಳು. ಸಕಾಲದಲ್ಲಿ ಗಂಡು ಮಗುವನ್ನು ಹೆತ್ತಳು. ಮಗು ಮುದ್ದಾಗಿತ್ತು. ತಾಯಿಗೆ ಖುಷಿಯಾಯಿತು. ತನ್ನ ಕತ್ತಿನಲ್ಲಿದ್ದ ದಂತಹಾರವನ್ನು ಅವಳು ಮಗುವಿಗೆ ಹಾಕಿದಳು. ಹಾರದಲ್ಲಿ ಸನ್ಮತಿ ಎಂಬ ಹೆಸರನ್ನು ಕೆತ್ತಲಾಗಿತ್ತು. ಕಿರಿಯ ರಾಣಿ ಹೆತ್ತುದರಿಂದ ಹಿರಿಯ ರಾಣಿಯ ಹೊಟ್ಟೆ ಕಿಚ್ಚು ಹೆಚ್ಚಿತು. ಅವಳು ಸನ್ಮತಿಗೆ ತಿಳಿಯದಂತೆ ಮಗುವನ್ನು ತನ್ನಲ್ಲಿಗೆ ತರಿಸಿಕೊಂಡಳು. ಕಾಡಿನಲ್ಲಿ ಅದನ್ನು ಕೊಂದು ಬರುವಂತೆ ನಂಬಿಕೆಯ ಆಳಿಗೆ ಅವಳು ಆಜ್ಞಾಪಿಸಿದಳು. ಆಳು ಮಗುವನ್ನು ಕಾಡಿಗೆ ಒಯ್ದ. ಅದನ್ನು ಕೊಲ್ಲಲು ಅವನ ಮನಸ್ಸು ಒಪ್ಪಲಿಲ್ಲ. ಅವನು ಅದನ್ನು ಒಂದು ಬುಟ್ಟಿಯಲ್ಲಿ ಇರಿಸಿದ. ನದಿಯಲ್ಲಿ ಅದನ್ನು ತೇಲಲು ಬಿಟ್ಟ. ಅರಮನೆಗೆ ಹಿಂದಿರುಗಿ ಮಗುವನ್ನು ಕೊಂದಿರುವೆನೆಂದು ರಾಣಿಯಲ್ಲಿ ಸುಳ್ಳು ಹೇಳಿದ. ಅಂತಃಪುರದಿಂದ ಮಗು ಕಾಣೆಯಾದ ಸುದ್ದಿ ಎಲ್ಲೆಲ್ಲೂ ಹರಡಿತು. ಮಗುವಿಗಾಗಿ ಭಾರೀ ಹುಡುಕಾಟ ನಡೆಯಿತು. ಆದರೆ ಅದರ ಪತ್ತೆ ಆಗಲೇ ಇಲ್ಲ. ಬಹುಕಾಲ ಕಿರಿಯ ರಾಣಿ ಗೋಳಾಡುತ್ತಲೇ ಇದ್ದಳು. ಅತ್ತ ನದಿಯ ನೀರಿನಲ್ಲಿ ಬುಟ್ಟಿ ತೇಲಿ ಹೋಗುತ್ತಿತ್ತು. ನದಿಯ ದಡದಲ್ಲಿ ನಿಂತಿದ್ದ ಗೋವಳನೊಬ್ಬ ಅದನ್ನು ನೋಡಿದ. ಬೇಗ ಹೋಗಿ ಬುಟ್ಟಿಯನ್ನು ಹಿಡಿದು ತಂದ. ಅದರಲ್ಲಿದ್ದ ಮಗುವನ್ನು ಕಂಡು ಅವನಿಗೆ ತುಂಬಾ ಬೇಸರವಾಯಿತು. ಮಕ್ಕಳಿಲ್ಲದ ಅವನು ದೇವರು ತನಗೆ ಕೊಟ್ಟ ವರ ಅದು ಎಂದು ಭಾವಿಸಿದ. ಅದನ್ನು ಮನೆಗೆ ಒಯ್ದ. ಮಗುವಿಗೆ ವಿಜಯ ಎಂಬ ನಾಮಕರಣ ಮಾಡಿದರು. ಪ್ರೀತಿಯಿಂದ ಅದನ್ನು ಸಾಕಿ ಸಲಹಿದರು. ದಿನಗಳು ಉರುಳಿದವು. ಸುಂದರ ಯುವಕನಾಗಿ ವಿಜಯ ಬೆಳೆಯತೊಡಗಿದ್ದ. ಸಾಕಷ್ಟು ವಿದ್ಯೆಯನ್ನು ಅವನು ಕಲಿತಿದ್ದ. ತಂದೆಯ ಕೆಲಸದಲ್ಲೂ ಅವನು ನೆರವಾಗುತ್ತಿದ್ದ. ಒಂದು ದಿನ ಗೋವಳನು ವಿಜಯನನ್ನು ಬಳಿಗೆ ಕರೆದ. ಇಂದು ದನ ಮೇಯಿಸಲು ನೀನೇ ಹೋಗಬೇಕು ತಮ್ಮ. ಆದರೆ ನೆನಪಿಡು, ಹುಲ್ಲುಗಾವಲಿನ ಉತ್ತರದ ಅಂಚಿನಲ್ಲಿ ರಸ್ತೆಯೊಂದಿದೆ. ಅದಕ್ಕೆ ನೀನೆಂದೂ ಕಾಲಿಡಬೇಡ. ಅದರಲ್ಲಿ ಮುಂದಕ್ಕೆ ನಡೆದು ಹೋಗಬೇಡ. ಎಚ್ಚರಿಕೆ. ಅವನು ಬುದ್ಧಿ ಹೇಳಿದ. ತಂದೆಯ ಮಾತು ಕೇಳಿ ವಿಜಯನಿಗೆ ಆಶ್ಚರ್ಯವಾಯಿತು. ಏಕೆ ಅಪ್ಪ, ಆ ರಸ್ತೆಯಲ್ಲಿ ನಾನೇಕೆ ನಡೆಯಬಾರದು? ಕುತೂಹಲದಿಂದ ಅವನು ಪ್ರಶ್ನೆ ಹಾಕಿದ. ಅದು ಒಬ್ಬ ರಕ್ಕಸನಿಗೆ ಸೇರಿದ ಪ್ರದೇಶ. ಅಲ್ಲೇ ಮುಂದುಗಡೆ ಅವನ ದೊಡ್ಡ ಮನೆ ಇದೆ. ಅದರಲ್ಲೇ ಅವನು ವಾಸಿಸುತ್ತಾನೆ. ನೆರೆಯ ರಾಜ್ಯದ ಚೆಲುವೆ ರಾಜಕುಮಾರಿಯನ್ನು ಅವನು ಹೊತ್ತು ಒಯ್ದಿದ್ದಾನೆ. ಅವಳನ್ನು ಸೆರೆಯಲ್ಲಿ ಇರಿಸಿದ್ದಾನೆ. ಅವನಿಗೆ ಎಲ್ಲರೂ ಹೆದರುತ್ತಾರೆ. ಗೋವಳ ವಿವರಿಸಿ ಹೇಳಿದ. ನಮ್ಮ ರಾಜರು ನೆರೆಯ ರಾಜ್ಯದ ಅರಸರು ಒಟ್ಟಾಗಬಹುದಲ್ಲ. ಒಟ್ಟುಗೂಡಿ ಆ ರಕ್ಕಸನನ್ನು ಸೋಲಿಸಬಹುದಲ್ಲ. ರಾಜಕುಮಾರಿಯ ಸೆರೆ ಬಿಡಿಸಬಹುದಲ್ಲ. ಕೆಲವು ಪ್ರಶ್ನೆಗಳನ್ನು ಒಮ್ಮೆಗೆ ಕೇಳಿದ ವಿಜಯ. ನಮ್ಮ ರಾಜರು ನೆರೆಯ ರಾಜರು ಬದ್ಧವೈರಿಗಳು. ಅವರು ಹೇಗೆ ಒಟ್ಟಾದಾರು ಹೇಳೋ? ಸಾಕು ತಂದೆ ಮರುಪ್ರಶ್ನೆ ಹಾಕಿದ. ಅಂತೂ ವಿಜಯ ದನಗಳೊಡನೆ ಹುಲ್ಲುಗಾವಲಿಗೆ ಹೋದ. ದನಗಳು ಅಲ್ಲಿ ಮೇಯತೊಡಗಿದವು. ವಿಜಯ ರಕ್ಕಸನ ಬಗ್ಗೆ ಯೋಚಿಸತೊಡಗಿದ. ಪಕ್ಕನೆ ಅವನಿಗೆ ರಾಜಕುಮಾರಿಯ ನೆನಪು ಬಂತು. ಪಾಪ, ಅವಳಿನ್ನು ರಕ್ಕಸನ ಸೆರೆಯಲ್ಲೇ ಇರುವಳಲ್ಲ. ಅವಳು ಅಲ್ಲಿ ಎಷ್ಟು ಸಂಕಟ ಪಡುತ್ತಿರುವಳೋ. ನಾನೇಕೆ ಅವಳ ಸಹಾಯಕ್ಕೆ ಹೋಗಬಾರದು ಎನಿಸಿತು ಅವನಿಗೆ. ಒಡನೆ ಅವನು ಹೊರಟೇ ಬಿಟ್ಟ. ರಕ್ಕಸನ ಮನೆ ಕಡೆ ಹೆಜ್ಜೆ ಹಾಕಿದ. ರಕ್ಕಸನಿಗೆ ಸೇರಿದ ಪ್ರದೇಶಕ್ಕೆ ಜನರು ಹೋಗಬಾರದು. ಆ ಹಾದಿಯಲ್ಲಿ ನಡೆಯಬಾರದು. ಹಾಗೆ ನಡೆದವರು ಭಸ್ಮವಾಗಿ ಹೋಗುತ್ತಾರೆ ಎಂದು ಊರವರು ಹೇಳುತ್ತಿದ್ದರು. ಅಳುಕುತ್ತಲೇ ವಿಜಯ ಅಲ್ಲಿ ನಡೆಯತೊಡಗಿದ. ಆದರೆ ಅವನು ಹೆದರಿದಂತೆ ಹೆಚ್ಚಿನದೇನೂ ಅಲ್ಲಿ ನಡೆಯಲಿಲ್ಲ. ಅವನಿಗೆ ಧೈರ್ಯ ಬಂದಿತು. ದಾಪುಗಾಲಿಟ್ಟು ಅವನು ಮುಂದೆ ಮುಂದೆ ನಡೆಯತೊಡಗಿದ. ಆಗಲೇ ಅಲ್ಲೊಂದು ದೊಡ್ಡ ಮನೆ ಗೋಚರಿಸಿತು. ವಿಜಯ ಅದನ್ನು ಸಮೀಪಿಸಿದ. ಕಿಟಕಿಯ ಮೂಲಕ ಒಳಗೆ ಇಣುಕಿ ನೋಡಿದ. ಅಲ್ಲೇ ಒಂದು ಮೂಲೆಯಲ್ಲಿ ರಾಜಕುಮಾರಿ ಕಂಡುಬಂದಳು. ಅವಳು ಅಳುತ್ತಲೇ ಇದ್ದಳು. ಬೇರಾರೂ ಅಲ್ಲಿ ಕಾಣಿಸಲಿಲ್ಲ. ವಿಜಯ ಕೋಣೆಯೊಳಗೆ ನಡೆದ. ರಾಜಕುಮಾರಿ, ನೀನೇಕೆ ಅಳುತ್ತಿರುವೆ?
ಅವನು ಅವಳನ್ನು ಪ್ರಶ್ನಿಸಿದ. ಅಳದೆ ನಾನೇನು ಮಾಡಲಿ? ಇಲ್ಲಿ ನಾನೊಬ್ಬಳೇ ಇದ್ದೇನೆ. ತುಂಬಾ ದುಃಖಿತಳಾಗಿದ್ದೇನೆ. ರಕ್ಕಸ ನನ್ನನ್ನು ಇಲ್ಲಿ ಬಂಧಿಸಿ ಇಟ್ಟಿದ್ದಾನೆ. ಕಳೆದ ಕೆಲವು ವರ್ಷಗಳಿಂದ ನಾನಿಲ್ಲಿ ಬಂಧಿಯಾಗಿದ್ದೇನೆ. ಅದಿರಲಿ, ಇಲ್ಲಿಗೆ ನೀನೇಕೆ ಬಂದೆ ಹೇಳು? ಸದ್ಯ ರಕ್ಕಸ ಬೇಟೆಗೆ ಹೋಗಿದ್ದಾನೆ. ಈಗ ಅವನು ಬಂದು ಬಿಡುತ್ತಾನೆ. ನೀನು ಇಲ್ಲೇ ಇದ್ದರೆ ನಿನ್ನನ್ನು ಅವನು ಕೊಂದೇ ಬಿಡುತ್ತಾನೆ. ಹೆದರುತ್ತಲೇ ಹೇಳಿದಳು ರಾಜಕುಮಾರಿ. ಎದ್ದೇಳು, ಹೊರಟು ಬಾ ನನ್ನ ಜೊತೆ. ಇಲ್ಲಿಂದ ತಪ್ಪಿಸಿಕೊಳ್ಳಲು ನಾನು ನಿನಗೆ ನೆರವಾಗುತ್ತೇನೆ. ವಿಜಯ ಅವಳಿಗೆ ಧೈರ್ಯ ಹೇಳಿದ. ಈ ರಾಕ್ಷಸ ರಸ್ತೆಯ ಮೇಲೆಲ್ಲ ಮಂತ್ರದ ಬೂದಿ ಎರಚಿದ್ದಾನೆ. ಇಲ್ಲಿ ನಡೆದಾಡಿದವರು ಬೂದಿಯಾಗುತ್ತಾರೆ ಎಂಬ ವಾರ್ತೆ ಕೇಳಿದ್ದೆ. ರಾಜಕುಮಾರಿ ಆತಂಕ ತೋಡಿಕೊಂಡಳು. ಅದೆಲ್ಲ ಬರೀ ಸುಳ್ಳು. ನಾನೀಗ ಇಲ್ಲಿಗೆ ಬಂದಿಲ್ಲವೇ? ನೀನು ಹೆದರಬೇಡ. ಬೇಗ ಎದ್ದು ಬಂದುಬಿಡು. ರಕ್ಕಸ ಬರುವ ಮೊದಲು ಇಲ್ಲಿಂದ ತಪ್ಪಿಸಿಕೊಳ್ಳೋಣ. ವಿಜಯ ಅವಸರಪಡಿಸಿದ. ರಾಜಕುಮಾರಿ ಎದ್ದಳು. ವಿಜಯನೊಡನೆ ಹೊರಟು ಬಂದಳು. ಇಬ್ಬರೂ ಉಸಿರು ಬಿಗಿ ಹಿಡಿದು ಅಲ್ಲಿಂದ ಓಡತೊಡಗಿದರು. ಗೋವಳನ ಮನೆ ಸೇರುವಷ್ಟರಲ್ಲಿ ಅವರು ಸೋತು ಸುಣ್ಣಾಗಿದ್ದರು. ದನಕರುಗಳು ಆ ಮೊದಲೇ ಹಟ್ಟಿಗೆ ಹಿಂದಿರುಗಿದ್ದವು. ವಿಜಯ ಎಲ್ಲಿ ಹೋದ ಎಂದ ಅವನ ಅಪ್ಪ. ಅಮ್ಮ ಚಿಂತಿಸುತ್ತಿದ್ದರು. ವಿಜಯನನ್ನು ಕಂಡು ಅವರಿಗೆ ಸಂತೋಷವಾಯಿತು. ಅವನೊಡನೆ ಬಂದ ಚೆಲುವೆಯನ್ನು ಕಂಡು ಅವರಿಗೆ ಆಶ್ಚರ್ಯವಾಯಿತು. ಅವರು ಪ್ರಶ್ನಾರ್ಥಕವಾಗಿ ಮಗನತ್ತ ನೋಡಿದರು. ನಡೆದ ಸಂಗತಿಯನ್ನು ವಿಜಯ ವಿವರಿಸಿ ಹೇಳಿದ. ಮಗನ ಮಾತು ಕೇಳಿ ದಂಪತಿಗಳು ಖುಷಿಪಟ್ಟರು. ಅವನ ಬಗ್ಗೆ ಅವರಿಗೆ ಹೆಮ್ಮೆ ಎನಿಸಿತು. ಆದರೆ ಅವರಿಗೊಂದು ಸಮಸ್ಯೆ ಎದುರಾಯಿತು. ಈ ರಾಜಕುಮಾರಿಯನ್ನು ಅವಳ ಹೆತ್ತವರಿಗೆ ಒಪ್ಪಿಸಬೇಕಲ್ಲವೇ? ಅವಳನ್ನು ಹೇಗೆ ಕಳುಹಿಸಲಿ? ವೈರಿ ರಾಜಕುಮಾರಿಯನ್ನು ಸೆರೆ ಬಿಡಿಸಿ ತಂದ ವಿಚಾರ ತಮ್ಮ ರಾಜರಿಗೆ ತಿಳಿಯದೇ ಇರುತ್ತದೆಯೇ? ಆಗ ಅವರು ಸುಮ್ಮನಿರುತ್ತಾರೆಯೇ? ಏನು ಮಾಡಲಿ? ಅವರು ಪೇಚಾಡಿಕೊಂಡರು. ಆ ದಿನ ಹಾಗೆ ಕಳೆದು ಹೋಯಿತು. ಮರುದಿನ ಅವರು ಒಂದು ನಿರ್ಧಾರಕ್ಕೆ ಬಂದರು. ತಮ್ಮ ರಾಜನ ಬಳಿಗೆ ಹೋಗಬೇಕು. ನಡೆದ ಸಂಗತಿಯನ್ನು ಅವರಿಗೆ ತಿಳಿಸಬೇಕು. ಅವರ ಅಪ್ಪಣೆಯಂತೆ ಮತ್ತೆ ನಡೆದುಕೊಳ್ಳಬೇಕು. ಹೀಗೆ ನಿರ್ಧರಿಸಿದ ತಂದೆ ಮತ್ತು ಮಗ ರಾಜರಲ್ಲಿಗೆ ಹೊರಟು ಬಂದರು. ಇದ್ದ ವಿಚಾರವನ್ನು ಅವರಿಗೆ ತಿಳಿಸಿದರು. ತಾವೇನು ಮಾಡಬೇಕೆಂದು ಅಪ್ಪಣೆ ನೀಡಲು ಬೇಡಿಕೊಂಡರು. ರಾಜ ಅವರ ಮಾತುಗಳನ್ನೆಲ್ಲ ಕೇಳಿಸಿಕೊಂಡ. ತನ್ನ ವೈರಿಯ ಮಗಳನ್ನು ವಿಜಯ ಬಿಡಿಸಿ ತಂದಿದ್ದಾನಲ್ಲ, ಅದಕ್ಕಾಗಿ ಅವನಿಗೆ ಭಯಂಕರ ಸಿಟ್ಟು ಬಂತು. ಸಿಟ್ಟಿನ ಭರದಲ್ಲಿ ವಿಜಯನನ್ನು ಹಿಡಿದು ಗಲ್ಲಿಗೇರಿಸಿ ಎಂದು ಅವನು ಗುಡುಗಿದ. ಆಗಲೇ ಅವನ ಬಳಿ ಕುಳಿತಿದ್ದ ರಾಣಿ ದಿಗ್ಗನೆ ಎದ್ದಳು. ಅಯ್ಯೋ, ಅಲ್ಲಿ ನೋಡಿ, ವಿಜಯನ ಕತ್ತಿನಲ್ಲಿ ದಂತದ ಹಾರವಿದೆ. ನಿಜವಾಗಿ ಅವನು ಯಾರು? ಎಲ್ಲಿಯವನು? ವಿಚಾರಿಸಿ ಎಂದು ಕೂಗಿಕೊಂಡಳು. ರಾಜ ಕಣ್ಣರಳಿಸಿ ನೋಡಿದ. ಹೌದು, ವಿಜಯನ ಕತ್ತಿನಲ್ಲಿ ದಂತದ ಹಾರವಿದೆ. ಅದರಲ್ಲಿ ಸನ್ಮತಿ ಎಂಬ ಹೆಸರೂ ಇದೆ. ಒಡನೆ ರಾಜ ಗೋವಳನ ಕಡೆ ತಿರುಗಿ, ಈ ಯುವಕ ಯಾರು? ನಿಜ ಹೇಳು ಎಂದು ಆಜ್ಞಾಪಿಸಿದ. ನದಿಯಲ್ಲಿ ತೇಲಿ ಬಂದ ಮಗುವಿದು. ಮನೆಗೊಯ್ದು ಸಾಕಿ ಸಲಹಿದೆ. ಗೋವಳ ಎಲ್ಲವನ್ನೂ ವಿವರಿಸಿ ಹೇಳಿದ. ಈ ದಂತಹಾರ ಆಗಲೂ ಅವನ ಕತ್ತಿನಲ್ಲೇ ಇತ್ತು. ಅವನು ಅರಿಕೆ ಮಾಡಿಕೊಂಡ. ಇವನು ನನ್ನ ಮಗ, ನಿಜಕ್ಕೂ ನನ್ನ ಮಗ. ಮಗು ಹುಟ್ಟಿದಂದೇ ಅದಕ್ಕೆ ನಾನು ಈ ಹಾರವನ್ನು ತೊಡಿಸಿದ್ದೆ. ಮತ್ತೆ ಮಗು ಕಾಣೆಯಾಗಿತ್ತು. ಈಗ ನನ್ನ ಮಗು ನನಗೆ ಸಿಕ್ಕಿತು ಎನ್ನುತ್ತಾ ರಾಣಿ ಧಾವಿಸಿ ಬಂದಳು. ವಿಜಯನನ್ನು ಬರಸೆಳೆದು ತಬ್ಬಿಕೊಂಡಳು. ವಿಷಯ ತಿಳಿದು ರಾಜನಿಗೂ ತುಂಬಾ ಸಂತೋಷವಾಯಿತು. ಅವನೂ ಮುಂದೆ ಬಂದು ವಿಜಯನನ್ನು ತಬ್ಬಿಕೊಂಡ. ರಾಜ್ಯದಲ್ಲೆಲ್ಲ ಉತ್ಸವ ಆಚರಿಸುವಂತೆ ಡಂಗೂರ ಸಾರಿಸಿದ. 3 ದಿನಗಳ ಕಾಲ ಹಬ್ಬದ ಸಡಗರದ ವಾತಾವರಣ ಅಲ್ಲಿ ನೆಲೆಸಿತ್ತು. ರಾಜಪರಿವಾರದೊಡನೆ ಪ್ರಜೆಗಳು ಹಿಗ್ಗಿ ನಲಿದಾಡಿದರು. ರಾಜಕುಮಾರನ ಆಗಮನದೊಂದಿಗೆ ರಾಜನ ಮನಸ್ಸು ಪರಿವರ್ತನೆಗೊಂಡಿತು. ನೆರೆಯ ರಾಜ್ಯದ ಅರಸನ ಮೇಲಿದ್ದ ವೈರಭಾವ ಕಡಿಮೆಯಾಯಿತು. ಸೆರೆ ಬಿಡಿಸಿ ತಂದ ರಾಜಕುಮಾರಿಯೊಡನೆ ವಿಜಯನ ಮದುವೆಗೂ ಸಮ್ಮತಿ ದೊರೆಯಿತು. ಒಂದು ಶುಭ ದಿನದಂದು ಅತ್ಯಂತ ವೈಭವದಿಂದ ವಿವಾಹ ಸಮಾರಂಭವೂ ನಡೆದು ಹೋಯಿತು. ನೆರೆಹೊರೆಯ ರಾಜ್ಯಗಳೊಳಗಿನ ವೈರ ತೊಲಗಿ ಸ್ನೇಹ ಸಂಬಂಧ ಬೆಳೆಯಿತು. ಜನಕ್ಕೆ ನೆಮ್ಮದಿ ದೊರೆಯಿತು. ಗೋವಳನ ಮನೆಯಲ್ಲಿ ಬೆಳೆದಿದ್ದ ಅರಸು ಮಗ ವಿಜಯ ಮತ್ತೆ ಅರಮನೆ ಸೇರಿದ್ದ. ಆದರೆ ತನ್ನ ಸಾಕು ತಂದೆ ತಾಯಿಯರನ್ನು ಅವನೆಂದೂ ಮರೆಯಲಿಲ್ಲ. ಅವರನ್ನು ಅವನು ಅರಮನೆಗೆ ಕರೆಸಿಕೊಂಡ. ಬಹುಕಾಲ ಅವರು ಅಲ್ಲಿ ಕೂಡಿ ಬಾಳಿದರು. ಸುಖ ಶಾಂತಿಗಳನ್ನು ಅನುಭವಿಸಿದರು.